ದೇಶದ ಪ್ರಮುಖ ಮೀಡಿಯಾ ನೆಟ್ವರ್ಕ್ ಆಗಿರುವ ರಿಪಬ್ಲಿಕ್ನಿಂದ ಮತ್ತೊಂದು ಐತಿಹಾಸಿಕ ಸಮಿಟ್ ಆಯೋಜನೆಗೊಂಡಿದೆ. ಲಿಮಿಟ್ಲೆಸ್ ಇಂಡಿಯಾಕ್ಕಾಗಿ ಪ್ಲೆನರಿ ಸಮಿಟ್ 2025 ನಾಳೆ ದೆಹಲಿಯಲ್ಲಿ ಆರಂಭಗೊಳ್ಳಲಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಗಮನಿಸೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಬಣಗಳ ಬಡಿದಾಟ ಜೋರಾಗಿದೆ. ಯಾರಿಗೆ ಒಲಿಯಲಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಪಟ್ಟ? ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಕೆಳಗಿಳಿಸುವ ಪ್ರಕ್ರಿಯೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆಶಿ ಭೇಟಿಗೆ ಬಂದಾಗ ನಾನು ಡಾಕ್ಟರ್ ಬಳಿ ಹೋಗಿದ್ದೆ, ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ರಾಜಣ್ಣ, ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಆ ಬಳಿಕ ಸತೀಶ್ ಮನೆಯಲ್ಲಿ ಸಭೆಗೆ ಹೋಗಿದ್ದೆ. ನಮಗೆ ಡಿನ್ನರ್ ಮೀಟಿಂಗ್ ಏನು ಹೊಸದಲ್ಲ. ನಿನ್ನೆ ಸಭೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ವಿಧಾನಸೌಧದಲ್ಲಿ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಎಷ್ಟು ಸಭೆ ಮಾಡಿದ್ರಿ ಸರ್? ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹುಡ್ಕೊಂಡ್ ಬಂದಿದ್ರು, ಆದ್ರೆ ನೀವು ಸಿಕ್ಕಿರಲಿಲ್ಲ. ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಮಲಗ್ಬಿಟ್ಟಿದ್ದೆ. ನನಗೆ ಅದ್ರ ಬಗ್ಗೆ ನಾವೇ ಫಿಕ್ಸ್ ಮಾಡಿದ್ದು ನಮ್ಮ ಕಚೇರಿನಲ್ಲೇ ಮಾಡ್ಬೇಕಂತ. ಅದ ಬರ್ಲಿಕ್ಕೆ ಆಗ್ಲಿಲ್ಲ. ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅವರೇನ್ ತೀರ್ಮಾನ ಮಾಡಿದ್ರೆ ತೀರ್ಮಾನಕ್ಕೆ ನಮ್ಮ ಸಹಮತ ಇದೆ. ಆ ನಂತರ ನಾನು ಹೊರಗಡೆ ಎಲ್ಲ ಬೇರೆ ಕಡೆ ಇದ್ದೆ. ಇದ್ದಾದ್ಮೇಲೆ ನಮ್ಮ ಸಮಾಜದ ಗುರುಗಳು ಇಲ್ಲಿದ್ದೇನೆ, ಈ ತರ ಇದೆ, ಬರಬೇಕು. ನಾನು 9:15 ಗಂಟೆಗೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿ ಮತ್ತೆ ಹೋಗಿ ಮಲ್ಕೊಂಡಿದ್ದೆ. ರಾತ್ರಿ ನೀವು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಪ್ರತ್ಯೇಕ ಸಭೆ ಮಾಡಿದ್ರಿ ಅನ್ನೋ? ಪ್ರತ್ಯೇಕ ಏನ್ ಮಾಡೋದಿದೆ, ಎಲ್ಲರ ಮುಂದೆ 106 ಜನ ಇದ್ರು. ಎಲ್ಲ ಸಮುದಾಯದ ಸುಮಾರು 12 ಜನ ಶಾಸಕರುಗಳು ಇದ್ದು, ಮತ್ತೆ ಬೇರೆ ಸಾರ್ವಜನಿಕ ಮುಖಂಡರುಗಳು ಕೂಡ ಇದ್ರು. ಸಾರ್ವಜನಿಕ ಅಂದ್ರೆ ಸಮಾಜದ ಮುಖಂಡರುಗಳು ಕೂಡ ಇದ್ರು. ಅವರೆಲ್ಲರ ಸಮ್ಮುಖದಲ್ಲಿ ಸಮಾಜದ ಆಗುವಗಳ ಬಗ್ಗೆ ಚರ್ಚೆ ಮಾಡಿದ ಹೊರತು ಯಾವುದೇ ಪೊಲಿಟಿಕಲ್ ಇಲ್ಲ. ಅಲ್ಲಿ ಡಿನ್ನರ್ ಮೀಟಿಂಗ್ ಅಲ್ಲಿ ಮಾಡಿದ್ರಿ ಅನ್ನೋಂತ ಸರ್? ಡಿನ್ನರ್ ಅಂತ ಬಂದವ್ರು ಊಟ ಆಗ್ತಾನೆ ಇರ್ತಾರ ಅವರು. ಅದನ್ನ ಹೌದಪ್ಪ, ಎಲ್ಲ ಶಾಸಕರು ಇದ್ದೋ, ಎಲ್ಲ ಮುಖಂಡರುಗಳು ಇದ್ದೋ, ಅದಕ್ಕೆ ರಾಜಕೀಯದ ಲೇಪನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸರ್, ಈಗ ಯಾರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಮಾಡೋಕೆ ಒಲವಿದೆ ಅಂತ ಸರ್ ಸರ್ಕಾರದ ಪರವಾಗಿ? ಸರ್ಕಾರದ ಮೊದಲು ಜಾಗ ಖಾಲಿ ಆಗ್ಬೇಕಲ್ಲ, ಖಾಲಿ ಆದ್ಮೇಲಿಂದ ಹೇಳ್ತೀನಿ ಯಾರಿಗೆ ಅಂತ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ರಾಜಣ್ಣ ಅವರ ಮಾತು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ನಿರ್ದೇಶಕರು ಒಂದಷ್ಟು ನಿರ್ಣಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅಧ್ಯಕ್ಷರ ಬದಲಾವಣೆ ನಿಶ್ಚಿತವಾಗಿ ಆಗುತ್ತೆ. ಜೊತೆಗೆ ನಿನ್ನೆ ರಾಜಕೀಯ ಲೇಪನದ ಮೀಟಿಂಗ್ ಅಲ್ಲ, ಡಿನ್ನರ್ ಮೀಟಿಂಗ್, ಅದು ಸಮುದಾಯದ ಪರವಾಗಿ ಆಗಿರ್ತಕ್ಕಂಥ ಮೀಟಿಂಗ್ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನೋಡಿ, ಸತೀಶ್ ಸಭೆಗೆ ರಾಜಣ್ಣ ಅವರು ಹಾಜರಾಗಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿಲ್ಲ. ಅವರು ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಅಂತ ಹೇಳಿಬಿಟ್ರು, ಸಮಜಾಯಿಷಿಯನ್ನ ಕೊಟ್ರು. ಇದೆಲ್ಲವೂ ಕೂಡ ಏನನ್ನ ಸೂಚಿಸ್ತಾ ಇದೆ? ಮೊದಲಿನಿಂದನೂ ಕೂಡ ಸಚಿವ ರಾಜಣ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅದು ಕೆಪಿಸಿಸಿ ಗಾದಿಯ ವಿಚಾರವಾಗಿ ಆಗಿರಬಹುದು ಅಥವಾ ಮತ್ತೊಂದು ವಿಚಾರ ಆಗಿರಬಹುದು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅನೇಕ ರೀತಿಯ ಚರ್ಚೆಗಳು ಆಗ್ತಾ ಇರುವಾಗಲೇ ರಾಜಣ್ಣ ಅವರ ಮುನಿಸು ಮುಂದುವರಿತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಕಾರಣ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರಾಜಣ್ಣ ಭೇಟಿ ಆಗಲಿಲ್ಲ. ಸ್ವತಃ ರಾಜಣ್ಣ ಅವರ ಕಚೇರಿಗೆ ಡಿಸಿಎಂ ಹೋದಾಗ್ಲೂ ಕೂಡ ಅವರ ಭೇಟಿಗೆ ಹೋಗಲಿಲ್ಲ. ಆದ್ರೆ ಸತೀಶ್ ಅವರ ಸಭೆಗೆ ರಾಜಣ್ಣ ಹಾಜರಾಗಿದ್ರು, ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಹೇಳ್ತಾರೆ ರಾಜಕೀಯ ಚರ್ಚೆ ಆಗಿಲ್ಲ ಅಂತ. ಯಾರಿಗೊತ್ತು ಏನೆಲ್ಲ ಚರ್ಚೆ ಆಗಿದೆ ಅಂತ? ನೋಡೋಣ ಮುಂದೆ. ಈ ಎಲ್ಲ ದೇಶದ ಪ್ರಮುಖ ಮೀಡಿಯಾ ನೆಟ್ವರ್ಕ್ ಆಗಿರುವ ರಿಪಬ್ಲಿಕ್ನಿಂದ ಮತ್ತೊಂದು ಐತಿಹಾಸಿಕ ಸಮಿಟ್ ಆಯೋಜನೆಗೊಂಡಿದೆ. ಲಿಮಿಟ್ಲೆಸ್ ಇಂಡಿಯಾಕ್ಕಾಗಿ ಪ್ಲೆನರಿ ಸಮಿಟ್ 2025 ನಾಳೆ ದೆಹಲಿಯಲ್ಲಿ ಆರಂಭಗೊಳ್ಳಲಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಗಮನಿಸೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಬಣಗಳ ಬಡಿದಾಟ ಜೋರಾಗಿದೆ. ಯಾರಿಗೆ ಒಲಿಯಲಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಪಟ್ಟ? ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಕೆಳಗಿಳಿಸುವ ಪ್ರಕ್ರಿಯೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆಶಿ ಭೇಟಿಗೆ ಬಂದಾಗ ನಾನು ಡಾಕ್ಟರ್ ಬಳಿ ಹೋಗಿದ್ದೆ, ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ರಾಜಣ್ಣ, ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಆ ಬಳಿಕ ಸತೀಶ್ ಮನೆಯಲ್ಲಿ ಸಭೆಗೆ ಹೋಗಿದ್ದೆ. ನಮಗೆ ಡಿನ್ನರ್ ಮೀಟಿಂಗ್ ಏನು ಹೊಸದಲ್ಲ. ನಿನ್ನೆ ಸಭೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ವಿಧಾನಸೌಧದಲ್ಲಿ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಎಷ್ಟು ಸಭೆ ಮಾಡಿದ್ರಿ ಸರ್? ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹುಡ್ಕೊಂಡ್ ಬಂದಿದ್ರು, ಆದ್ರೆ ನೀವು ಸಿಕ್ಕಿರಲಿಲ್ಲ. ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಮಲಗ್ಬಿಟ್ಟಿದ್ದೆ. ನನಗೆ ಅದ್ರ ಬಗ್ಗೆ ನಾವೇ ಫಿಕ್ಸ್ ಮಾಡಿದ್ದು ನಮ್ಮ ಕಚೇರಿನಲ್ಲೇ ಮಾಡ್ಬೇಕಂತ. ಅದ ಬರ್ಲಿಕ್ಕೆ ಆಗ್ಲಿಲ್ಲ. ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅವರೇನ್ ತೀರ್ಮಾನ ಮಾಡಿದ್ರೆ ತೀರ್ಮಾನಕ್ಕೆ ನಮ್ಮ ಸಹಮತ ಇದೆ. ಆ ನಂತರ ನಾನು ಹೊರಗಡೆ ಎಲ್ಲ ಬೇರೆ ಕಡೆ ಇದ್ದೆ. ಇದ್ದಾದ್ಮೇಲೆ ನಮ್ಮ
ಸಮಾಜದ ಗುರುಗಳು ಇಲ್ಲಿದ್ದೇನೆ, ಈ ತರ ಇದೆ, ಬರಬೇಕು. ನಾನು 9:15 ಗಂಟೆಗೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿ ಮತ್ತೆ ಹೋಗಿ ಮಲ್ಕೊಂಡಿದ್ದೆ. ರಾತ್ರಿ ನೀವು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಪ್ರತ್ಯೇಕ ಸಭೆ ಮಾಡಿದ್ರಿ ಅನ್ನೋ ಪ್ರತ್ಯೇಕ ಏನ್ ಮಾಡೋದಿದೆ, ಎಲ್ಲರ ಮುಂದೆ 106 ಜನ ಇದ್ರು. ಎಲ್ಲ ಸಮುದಾಯದ ಸುಮಾರು ಒಂದು 12 ಜನ ಶಾಸಕರುಗಳು ಇದ್ದು, ಮತ್ತೆ ಬೇರೆ ಸಾರ್ವಜನಿಕ ಮುಖಂಡರುಗಳು ಕೂಡ ಇದ್ರು. ಸಾರ್ವಜನಿಕ ಅಂದ್ರೆ ಸಮಾಜದ ಮುಖಂಡರುಗಳು ಕೂಡ ಇದ್ರು. ಅವರೆಲ್ಲರ ಸಮ್ಮುಖದಲ್ಲಿ ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಿದ ಹೊರತು ಯಾವುದೇ ಪೊಲಿಟಿಕಲ್ ಇಲ್ಲ. ಅಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರಿ ಅನ್ನೋ ಸರ್. ಡಿನ್ನರ್ ಅಂತ ಬಂದವರು ಊಟ ಹಾಕ್ತಾನೆ ಇರ್ತಾರ ಅವರು. ಅದನ್ನು ಹೌದಪ್ಪ, ಎಲ್ಲ ಶಾಸಕರು ಇದ್ದೋ, ಎಲ್ಲ ಮುಖಂಡರುಗಳು ಇದ್ದೋ, ಅದಕ್ಕೆ ರಾಜಕೀಯದ ಲೇಪನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸರ್, ಈಗ ಯಾರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಮಾಡೋಕೆ ಒಲವಿದೆ ಅಂತ ಸರ್ ಸರ್ಕಾರದ ಪರವಾಗಿ? ಸರ್ಕಾರದ ಮೊದಲು ಜಾಗ ಖಾಲಿ ಆಗ್ಬೇಕಲ್ಲ, ಖಾಲಿ ಆದ್ಮೇಲಿಂದ ಹೇಳ್ತೀನಿ ಯಾರಿಗೆ ಅಂತ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂತಹ ರಾಜನ್ ಅವರ ಮಾತು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ನಿರ್ದೇಶಕರು ಒಂದಷ್ಟು ನಿರ್ಣಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅಧ್ಯಕ್ಷರ ಬದಲಾವಣೆ ನಿಶ್ಚಿತವಾಗಿ ಆಗುತ್ತೆ. ಜೊತೆಗೆ ನಿನ್ನೆ ರಾಜಕೀಯ ಲೇಪನದ ಮೀಟಿಂಗ್ ಅಲ್ಲ, ಡಿನ್ನರ್ ಮೀಟಿಂಗ್, ಅದು ಸಮುದಾಯದ ಪರವಾಗಿ ಆಗಿರ್ತಕ್ಕಂಥ ಮೀಟಿಂಗ್ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್, ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನೋಡಿ, ಸತೀಶ್ ಸಭೆಗೆ ರಾಜಣ್ಣ ಅವರು ಹಾಜರಾಗಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿಲ್ಲ. ಅವರು ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಅಂತ ಹೇಳಿಬಿಟ್ರು, ಸಮಜಾಯಿಷಿಯನ್ನ ಕೊಟ್ರು. ಇದೆಲ್ಲವೂ ಕೂಡ ಏನನ್ನ ಸೂಚಿಸ್ತಾ ಇದೆ? ಮೊದಲಿನಿಂದನೂ ಕೂಡ ಸಚಿವ ರಾಜಣ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅದು ಕೆಪಿಸಿಸಿ ಗಾದಿಯ ವಿಚಾರವಾಗಿ ಆಗಿರಬಹುದು ಅಥವಾ ಮತ್ತೊಂದು ವಿಚಾರ ಆಗಿರಬಹುದು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅನೇಕ ರೀತಿಯ ಚರ್ಚೆಗಳು ಆಗ್ತಾ ಇರುವಾಗಲೇ ರಾಜಣ್ಣ ಅವರ ಮುನಿಸು ಮುಂದುವರಿತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಕಾರಣ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರಾಜಣ್ಣ ಭೇಟಿ ಆಗಲಿಲ್ಲ. ಸ್ವತಃ ರಾಜಣ್ಣ ಅವರ ಕಚೇರಿಗೆ ಡಿಸಿಎಂ ಹೋದಾಗ್ಲೂ ಕೂಡ ಅವರ ಭೇಟಿಗೆ ಹೋಗಲಿಲ್ಲ. ಆದ್ರೆ ಸತೀಶ್ ಅವರ ಸಭೆಗೆ ರಾಜಣ್ಣ ಹಾಜರಾಗಿದ್ರು, ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಹೇಳ್ತಾರೆ ರಾಜಕೀಯ ಚರ್ಚೆ ಆಗಿಲ್ಲ ಅಂತ. ಯಾರಿಗೊತ್ತು ಏನೆಲ್ಲ ಚರ್ಚೆ ಆಗಿದೆ ಅಂತ? ನೋಡೋಣ ಮುಂದೆ. ಈ ಎಲ್ಲ ದೇಶದ ಪ್ರಮುಖ ಮೀಡಿಯಾ ನೆಟ್ವರ್ಕ್ ಆಗಿರುವ ರಿಪಬ್ಲಿಕ್ನಿಂದ ಮತ್ತೊಂದು ಐತಿಹಾಸಿಕ ಸಮಿಟ್ ಆಯೋಜನೆಗೊಂಡಿದೆ. ಲಿಮಿಟ್ಲೆಸ್ ಇಂಡಿಯಾಗಾಗಿ ಪ್ಲೆನರಿ ಸಮಿಟ್ 2025 ನಾಳೆ ದೆಹಲಿಯಲ್ಲಿ ಆರಂಭಗೊಳ್ಳಲಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಗಮನಿಸೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಬಣಗಳ ಬಡಿದಾಟ ಜೋರಾಗಿದೆ. ಯಾರಿಗೆ ಒಲಿಯಲಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಪಟ್ಟ? ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಕೆಳಗಿಳಿಸುವ ಪ್ರಕ್ರಿಯೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಡಿಕೆಶಿ ಭೇಟಿಗೆ ಬಂದಾಗ ನಾನು ಡಾಕ್ಟರ್ ಬಳಿ ಹೋಗಿದ್ದೆ, ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ರಾಜಣ್ಣ, ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಆ ಬಳಿಕ ಸತೀಶ್ ಮನೆಯಲ್ಲಿ ಸಭೆಗೆ ಹೋಗಿದ್ದೆ. ನಮಗೆ ಡಿನ್ನರ್ ಮೀಟಿಂಗ್ ಏನು ಹೊಸದಲ್ಲ. ನಿನ್ನೆ ಸಭೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ವಿಧಾನಸೌಧದಲ್ಲಿ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಎಷ್ಟು ಸಭೆ ಮಾಡಿದ್ರಿ ಸರ್? ನಿನ್ನೆ ಡಿಕೆ ಶಿವಕುಮಾರ್ ಅವರು ಹುಡುಕೊಂಡ್ ಬಂದಿದ್ರು, ಆದ್ರೆ ನೀವು ಸಿಕ್ಕಿರ್ಲಿಲ್ಲ. ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಮಲಗ್ಬಿಟ್ಟಿದ್ದೆ. ನನಗೆ ಅದ್ರ ಬಗ್ಗೆ ನಾವೇ ಫಿಕ್ಸ್ ಮಾಡಿದ್ದು ನಮ್ಮ ಕಚೇರಿನಲ್ಲೇ ಮಾಡ್ಬೇಕಂತ. ಅದ ಬರ್ಲಿಕ್ಕೆ ಆಗ್ಲಿಲ್ಲ. ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅವ್ರೇನ್ ತೀರ್ಮಾನ ಮಾಡಿದ್ರೆ ತೀರ್ಮಾನಕ್ಕೆ ನಮ್ ಸಹಮತ ಇದೆ. ಆ ನಂತರ ನಾನು